ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಆ್ಯಕ್ಚುಲಿ ಮಾರ್ನಿಂಗ್ ಬೇಗ ಎದ್ದೇಳಬೇಕು ಅಂದ್ಕೊಂಡೆ. ಬಟ್ ನಾನು ಎದ್ದೇಳೋಷ್ಟರಲ್ಲಿ ಅತ್ತೆ ಆಲ್ರೆಡಿ ಎದ್ದು ಬಂದು ಹೂ ಕುಯ್ತಾ ಇದ್ರು. ಹಾಗೆ ಅತ್ತೆ ಹತ್ರ ಬಂದೆ. ಒಂದು ಲುಕ್ ಕೊಟ್ಟು ಸ್ಮೈಲ್ ಮಾಡ್ತಾರೆ ನೋಡಿ ಹೇಗಿರುತ್ತೆ ಅಂತ. ಹಾಂ, ಬಂತು 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 ನೋಡಿ. ಹಾಗೆ ನನಗೂ ಹೂ ಕುಯ್ದು ಮಾಲೆ ಮಾಡಬೇಕು ಅನ್ನಿಸ್ತು. ಹಾಗೆ ಫೋನ್ನ ಮೆಲ್ಲಗೆ ಅತ್ತೆ ಕೈಲಿ ಕೊಟ್ಟು ನಾನು ಹೂ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಊರಲ್ಲಿ ಸಿಗೋ ಮಜಾನೇ ಬೇರೆ ಅಲ್ಲ. ಬೆಳಗ್ಗೆ ಎದ್ದು ನಮ್ಮ ಇಷ್ಟದಂತೆ ನಾವು ಎದ್ದು ನಮ್ಮನೆ ಅಂಗಳದಲ್ಲಿ ಓಡಾಡಿಕೊಂಡು ನಮ್ಮ ಗಿಡದಿಂದ ಹೂ ಕುಯ್ಕೊಂಡು ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ಹಾಗೆ ಹೂ ಕುಯ್ತಾ ಅತ್ತೆ ಹತ್ರ ಏನು ಹೇಳ್ತಾ ಇದ್ದೀನಿ ಗೊತ್ತಾ? ಆ್ಯಕ್ಚುಲಿ ಈ ಹೂವಿನ ಗಿಡ ನಾನು ನಮ್ಮ ಅಮ್ಮನ ಮನೆಯಿಂದ ತಂದುಬಿಟ್ಟು ನೆಟ್ಟಿರೋದು. ಇವಾಗ ನೋಡಿ, ಮಡಿಕೇರಿಯಿಂದ ತೊಗೊಬಂದಿರೋ ಹೂವಿನ ಗಿಡ ಕುಂದಾಪುರದಲ್ಲಿ ಹೂ ಬಿಟ್ಟಿದೆ. ಹೇಗೆ ಅಲ್ವಾ? ನನಗೆ ಹೂ ಕಟ್ಟೋದಂದ್ರೆ ತುಂಬ ಇಷ್ಟ. ಬಟ್ ಹೂ ಮುಡ್ಕೊಳ್ಳೋದೆಲ್ಲ ಅಷ್ಟೊಂದು ಇಷ್ಟ ಇಲ್ಲ. ಕಟ್ಬಿಟ್ಟು ಬೇಕಾದರೆ ಕೊಡ್ತೀನಿ, ಯಾರು ಮುಡ್ಕೊತಾರೆ ಅವ್ರಿಗೆ ಕೊಡ್ತೀನಿ. ನಾನು ಚಿಕ್ಕವಳಾಗಿರ್ಬೇಕಾದ್ರೆ ನಾನು ಹೂ ಕಟ್ಟೋದೆಲ್ಲ ಕಲ್ತ್ಕೊಂಡಿದ್ದೆ. ನನಗೆ ಹೂ ಕಟ್ಟೋದಂದ್ರೆ ತುಂಬಾ ಇಷ್ಟನೇ. ಲಾಸ್ಟ್ ಇಯರ್ ಬಂದು ತುಂಬ ಹೂ ಬಿಟ್ಟಿತ್ತು. ತುಂಬ ದೊಡ್ಡ ಮಾಲೆ ಮಾಡಿಬಿಟ್ಟು ಅತ್ತೆ ಕೈಲಿ ಕೊಡ್ತಾಯಿದ್ದೆ, ತಗೊಳ್ಳಿ ಅಂತ. ಅತ್ತೆ ದೇವರಿಗೆಲ್ಲ ಇಟ್ಬಿಟ್ಟು ಆಮೇಲೆ ಅವರೂ ಮುಡ್ಕೊಳ್ಳೋರು. ನಂಗೆ ತುಂಬ ಇಷ್ಟ. ನೋಡಿ, ಹೂ ಮಾಲೆ ಮಾಡಿ ಆಯಿತು. ಇದನ್ನ ನಾನು ಇನ್ನು ಅತ್ತೆ ಕೊಡ್ತೀನಿ, ಅತ್ತೆ ಮುಡ್ಕೊತಾರೆ. ಇವಾಗ ಹೊಟ್ಟೆಗೆ ಏನಾದರೂ ಸ್ವಲ್ಪ ಹಾಕಬೇಕಲ್ಲ, ಹಾಗೆ ಕಿಚನ್ಗೆ ಬಂದೆ ನೀರು ದೋಸೆ ಮಾಡೋಣ ಅಂತ. ಊರಲ್ಲಿ ಏನು ಗೊತ್ತಾ, ಅಂಬರಿಯಕ್ಕಿ ದೋಸೆ ಅಂತಾರೆ ನೀರು ದೋಸೆಗೆ. ಇಲ್ಲಿ ಎಲ್ಲರ ಮನೆಯಲ್ಲೂ ಡೈಲಿ ತಿಂಡಿಗೆ ನೀರು ದೋಸೆನೇ ಮಾಡ್ತಾರೆ. ನೀರು ದೋಸೆ ಎಷ್ಟು ತಿಂದ್ರೂ ಬೇಜಾರೇ ಅನಿಸಲ್ಲ. ದೋಸೆಗೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗೆ ನಾನು ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡೆ. ಇವಾಗ ನಿತೇಶ್ಗೆ, ಅತ್ತೆಗೆ ಇಬ್ರಿಗೂ ತಿಂಡಿ ಕೊಟ್ಟು ನಾನು ತಿಂಡಿ ತಿಂದು ನಾನಿವಾಗ ಪಟ್ಟ ಅಂತ ರೆಡಿ ಆಗಬೇಕು. ಎಲ್ಲಿಗೂ ಹೋಗೋಕ್ಕೆ ರೆಡಿ ಆಗಬೇಕು ಅಂತ ಅಂದ್ಕೊಂಡ್ರ, ನಮ್ಮದು ಗುಡೆ ಮಹಾಲಿಂಗೇಶ್ವರ ದೇವ್ರದ್ದು ಜಾತ್ರೆ ನಡೀತಿದೆ ಊರಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ.
ಸ್ಮಾಲ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.